ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬರುತ್ತೆ ಗೊತ್ತಾ ನಿಮಗೆ, ಒಂದೂವರೆ ನಿಮಿಷದ ಸ್ಮೋಕಿಂಗ್ ಕಾರ್ಡ್ಗಳು ಜನರು ಎಲ್ಲ ಸಿನಿಮಾದಲ್ಲೂ ಸ್ಮೋಕಿಂಗ್ ಕಾರ್ಡೇ ಹಾಕಿಲ್ಲ ನಾವು ಸಿನಿಮಾಗೆ. ಇನ್ಫ್ಯಾಕ್ಟ್ 3 ಸಿನಿಮಾದಲ್ಲೂ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾದಲ್ಲಿ ಒಂದೇ ಒಂದು ಸ್ಮೋಕಿಂಗ್ ಕಾರ್ಡ್ ಇಲ್ಲ, ಒಂದೇ ಒಂದು ಡ್ರಿಂಕಿಂಗ್ ಕಾರ್ಡ್ ಇಲ್ಲ. ಆ್ಯಂಡ್ ಇದರಲ್ಲಿ ಬ್ರೇಕಪ್ಗಳಾಗಿದೆ, ಹೆಂಡತಿ ತೀರೋಗಿದ್ದಾಳೆ, ಎಲ್ಲ ಥರ ನೋವುಗಳು ಅನುಭವಿಸಿದ್ದಾನೆ, ಕಾಲೇಜಲ್ಲಿ ಮಜಾನೂ ಮಾಡಿದ್ದಾನೆ, ಸ್ಕೂಲಲ್ಲೂ ಲೈನ್ ಹೊಡೆದಿದ್ದಾನೆ, ಮಜಾ ಮಾಡಿದ್ದಾನೆ. ಬಟ್ ಈ ಥರದ್ದು ಯಾವುದೂ ತೋರಿಸಿಲ್ಲ. ಇನ್ಫ್ಯಾಕ್ಟ್ ಇದೊಂಥರ ಕೂಡ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು ನಮಗೆ. ಯಾಕಂದರೆ ಏಪ್ರಿಲ್ 10th ಇದ್ವಿ ಆ್ಯಂಡ್ ಕಂಟೆಂಟ್ಗಳು ಬಿಡ್ತಾ ಇದ್ವಿ ರೆಡಿ, ಅಂದರೆ ಇದು ಕೂಡ್ಕೊಂಡೇ ಬರಬೇಕು. ಯಾಕೆಂದರೆ ನಮ್ಮ ಸಿನಿಮಾ ಎಲ್ಲೋ ತುಂಬ ದೂರ ಇದ್ದು ನಮ್ಮ ಸ್ಟಫ್ ರೆಡಿ ಇಲ್ಲ, ಕಾಂಟೆಂಟ್ ರೆಡಿ ಇಲ್ಲ ಅಂದರೆ ಬರೋಕ್ಕಾಗಲ್ಲ. ಇದೆಲ್ಲೋ ನಮಗೆ ಕೂಡ್ಕೊಂಡು ಬಂತು. ಆ್ಯಂಡ್ ಆಫ್ಕೋರ್ಸ್ ಸುಪ್ರೀತ್ ಸರ್ನ ಜೊತೆ ಡಿಸ್ಕಸ್ ಮಾಡಿದಾಗ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್, ರಜಾ ಇರುತ್ತೆ, 4-5 ದಿನ ರಜಾ ಇರುತ್ತೆ, ಒಳ್ಳೆ ಡೇಟ್ ಅಂತಲೇ ಬಂದಿದ್ದು. ಅದರ್ವೈಸ್ ಏಪ್ರಿಲ್ 10th ರೆಡಿ ಇದ್ವಿ, ಒಂದು ಸ್ವಲ್ಪ ಮುಂದಕ್ಕೆ ಹಾಕೊಂಡು. ಆ್ಯಕ್ಚುಲಿ ನಾನು ಡಿಸೆಂಬರ್ 25ಗೆ ರೆಡಿ ಇದ್ದೆ. ಅಕಸ್ಮಾತ್ ಏನಾದ್ರು ನಮಗೆ ಅವಾಗ ಮಾರ್ಕ್ ಬರುತ್ತೋ ಬರಲ್ವೋ ಅನ್ನೋದಂತ ಎಲ್ಲ ಮಾತಾಡ್ತಾ ಇದ್ದಲ್ಲ, ಅಕಸ್ಮಾತ್ ಬರಲಿ ಅಂದ್ರೆ ಆ ಡೇಟ್ಗೆ ಬಂದ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಬಟ್ ಯಾವಾಗ ಅವ್ರು ಬಂದರು, ಆಮೇಲೆ January 23 ಅಂದ್ಕೊಂಡ್ವಿ. ಆವಾಗ ಲ್ಯಾಂಡ್ ಲಾರ್ಡ್ ಅನೌನ್ಸ್ ಮಾಡಿದ್ರು. ಸೊ ನನಗೇನಂದರೆ ಕನ್ನಡ ಸಿನಿಮಾ ಜೊತೆ ಕ್ಲಾಶ್ ಆಗೋದು ಬೇಡ, ಒಂದು ಸೋಲೋ ಕನ್ನಡ ರಿಲೀಸ್ ಆಗಬೇಕು ಅನ್ನೋದೊಂದು ಪ್ಲ್ಯಾನ್ ಇತ್ತು. ಯಾ ಗುಡ್. ಇನ್ ಒನ್ ವೇ ಏನಂದರೆ ಖುಷಿ ಆಗ್ತಾ ಇರೋದು ಅಂದರೆ ನಮ್ಮ KVN ಪ್ರೊಡಕ್ಷನ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಆಲ್ ಓವರ್ ಇಂಡಿಯಾ, ಲೈಕ್ ಇಟ್ಸ್ ಅ ನೇಮ್ running all over India for various reasons, but still it's making its presence in Karnataka with distributing Love Mocktail anta helbodu. Thank you Supreet sir. That's what we wanted to tell you, Supreet, that you are there. KVN is here. Okay andre nange innond khushi vichara andre as a couple you have become a role model and collaborating for a film. ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಶೇರ್, ಹೌ ಇಸ್ ಇಟ್ ಪಾಸಿಬಲ್ ಟುಡೇ ಅಂತ. ಆ್ಯಕ್ಚುಲಿ ಶ್ವೇತಾ ಅವರು ಕೇಳ್ತಾ ಇದ್ರಂತೆ ಮಿಲನ್ ಅವ್ರಿಗೆ, ಏನು ಕೇಳ್ತಿರ್ಬೇಕು, ಹೆಂಗೆ ಕೆಲಸ ಮಾಡ್ತೀರಾ ಹಿಂಗೆ ಸೆಟ್ಟಲ್ಲಿ? ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ, ದಿಸ್ ಇಸ್ ಅನ್ಬಿಲೀವೇಬಲ್ ಅಂತ ಹೇಳೋರು. ಯಾಕಂದರೆ ಶ್ರೀ ಸರ್ ಹೇಳ್ದಂಗೆ ಅನಿಯನ್ ಮೋಡಲಿ ಯಾವುದೋ ಒಂದ್ಸಲ ಟೀ ತಂದು ಟೀ ಏನು ತಗೊಳೋದಂತ ಅಂದ್ಬಿಟ್ಟಿರ್ತೀನಿ, ಏನು ಟೀ ಕೊಡೋಕ್ಕೂ ಬಿಡಲ್ಲ, ಇದು ಯಾವ ಥರ ಗಂಡ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಶ್ವೇತಾ ಅವರು. ಅಂದರೆ ತುಂಬ ಜನ ಈ ಕ್ವೆಶನ್ ಕೇಳ್ತಾರೆ, ಬಟ್ ಬಹುಶಃ ನಮ್ಮ ಜೊತೆ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಂದರೆ ಅದೇ ಮಾರ್ನಿಂಗ್ 9 to 6 ಕಾಲ್ ಶೀಟಲ್ಲಿ ಗಂಡ ಹೆಂಡ್ತಿ ಅನ್ನೋದು ಮರೆತು ಸ್ವಲ್ಪ ಗಲಾಟೆಗಳೆಲ್ಲ ಆಗುತ್ತೆ. ಆಮೇಲೆ 6 ಆದಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಗೆ ಗೊತ್ತು ನಾವು ಫುಲ್ ಸೈಲೆಂಟ್ ಆಗಬೇಕು, ಸೈಲೆಂಟ್ ಆಗಿ ಇವ್ರು ಏನಾದ್ರು ರೈಟ್ ಮಾ ಅಂತ. ಇವತ್ತಿಗೆ ತುಂಬ ಜನ ಕೇಳಿದ್ರು ನನಗೆ, ಏನಪ್ಪ ಮತ್ತೆ ಏನೋ 10-15 ದಿನದಲ್ಲಿ ಶೂಟಿಂಗ್ ಮುಗಿಸ್ಬಿಟ್ಟಿದಾರ, ಸಣ್ಣ ಕ್ಯಾಮ್ರಾ ಅದಲ್ಲ. ಈ ಸಿನಿಮಾ ಒಳ್ಳೆ ಬಜೆಟ್ ಆಗಿದೆ, ಖರ್ಚಾಗಿದೆ. ಬಟ್ ವೇರ್ ವಿ ಸೇವ್ ಇಸ್ ಪ್ಲ್ಯಾನಿಂಗ್. ಜನರಲಿ ಏನಾಗ್ಬಿಟ್ಟಿದೆ, ಒಂದು ಸಿನಿಮಾ ಸ್ಟಾರ್ಟ್ ಆದರೆ 2 ವರ್ಷ 3 ವರ್ಷ, ಸ್ಟಾರ್ಟ್ ಡೇಟ್ಗೂ ರಿಲೀಸ್ ಡೇಟ್ಗೂ 2 ವರ್ಷ ಆಗ್ಬಿಡ್ತಾ ಇದೆ ಈಗ. ಬಟ್ ಇವರು ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಇವತ್ತಿನ ಪರಿಸ್ಥಿತಿಗೆ ನಾವು ಈ ರೀತಿ ಪ್ಲ್ಯಾನ್ ಮಾಡಿದ್ರೆ ಕರೆಕ್ಟಾಗಿ ವಿತಿನ್ ಎ ಇಯರ್ ನಾವು ರಿಲೀಸ್ ಮಾಡ್ಬೋದು ಸಿನಿಮಾನ. ಆ್ಯಕ್ಚುಲಿ ನಾವು 8th ಮಂತ್ಗೆ ಬಂದ್ಬಿಡ್ತಿದ್ವಿ ನಾವು. ಡಿಸೆಂಬರಿಂದ ಆ್ಯಕ್ಚುಲಿ ನಾವು ಸಿನಿಮಾ ರಿಲೀಸ್ಗೆ ಕಾಯ್ತಾ ಇದ್ವಿ. ಫಸ್ಟ್ Feb 13 ಅಂದರೆ ಇವ್ರು ಯಾವ ಲೆವೆಲ್ ಪ್ಲ್ಯಾನ್ ಆಗಿತ್ತು ಅಂದರೆ, ನನ್ನ ಕತೆ ಹೇಳೋಕ್ಕೆ ಮುಂಚೆ ಸರ್ Feb 13th 2026 ರಿಲೀಸ್ ಪಿಕ್ಚರು ಅಂತ ಹೇಳಿದರು. ಆಮೇಲೆ ಎಕ್ಸಾಮ್ಸು ಅದು ಇದು ಅಂತ ಪ್ರೀಪೋನ್ ಮಾಡಿಕೊಂಡ್ರು, ಅಂದರೆ Jan 30th ಬಂದ್ಬಿಡೋಣ ಅಂತಂದರು. ಆಮೇಲೆ ಮತ್ತೆ ಈ ಏನೋ ದೊಡ್ಡ ಸಿನಿಮಾಗಳು ರಿಲೀಸು ಅದು ಇದು ಅಂತ ಸ್ವಲ್ಪ ಮುಂದಕ್ಕೆ ಹೋದ್ವಿ. ಬಟ್ we were ready to release within 8 months, 9 months we were ready to release. ಸೊ ಒಂದು ಸಿನಿಮಾ ಸ್ಟಾರ್ಟ್ ಟು ಎಂಡ್ ವಿತಿನ್ 8-9 months ಮಾಡಿದ್ರೆ ಆ ಒಂದು ಜೋಶು ಇರುತ್ತೆ, ಸಿನಿಮಾನೂ ಚೆನ್ನಾಗಿ ಬರುತ್ತೆ. ಡಿಲೇ ಆದಷ್ಟು ಎಲ್ಲರದ್ದು ಇಂಟ್ರೆಸ್ಟ್ ಕಳ್ಕೊಂಡು ಹೋಗ್ಬಿಡುತ್ತೆ. ಬಟ್ ಹ್ಯಾಟ್ಸ್ ಆಫ್ ಕೃಷ್ಣ ವಿತ್ ಯುವರ್ ಪ್ಲ್ಯಾನಿಂಗ್ ಆ್ಯಂಡ್ ಹರ್ ಸಪೋರ್ಟ್. ಇವರಿಬ್ಬರು ಸೆಟ್ಟಲ್ಲಿ ನೋಡಬೇಕು, ಇವರಿಬ್ಬರದ್ದು ಕಾಂಬಿನೇಷನ್ನು. ಅವ್ರು ಮಾನಿಟರ್ ಮುಂದೆ ಕೂತಿದ್ರೆ ಇವರು ಕ್ಯಾಮ್ರಾ ಪಕ್ಕದಲ್ಲಿ ಇರ್ತಾರೆ, ಆರ್ಟಿಸ್ಟ್ ಪಕ್ಕದಲ್ಲಿ ಇರ್ತಾರೆ. ಇವ್ರು ಆ್ಯಕ್ಟ್ ಮಾಡ್ತಿದ್ರೆ ಇವ್ರು ಮಾನಿಟರ್ ಮುಂದೆ ಕೂತಿರ್ತಾರೆ. ಆ್ಯಂಡ್ ವಿ ಆರ್ ಶೂಟಿಂಗ್ ಇನ್ ಡಬಲ್ ಕ್ಯಾಮ್ರಾ ಥ್ರೂ ಔಟ್ ಸಿನಿಮಾ. ನಾವು ಡಬಲ್ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ. ಯಾಕೆಂದರೆ ಮಗು ಇದ್ದಿದ್ದರಿಂದ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀನ್ಸು ನಾವು ಡಬಲ್ ಕ್ಯಾಮ್ರಾ ಶೂಟ್ ಮಾಡಿದ್ದೀವಿ. ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಜರ್ನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.